ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ವಿನುತಾ ರಾಜೇಶ್. ಸ್ಟಾರ್ ಡೆಸ್ಟಿನಿ ವೀಕ್ಷಕರಿಗೆ ಎಲ್ಲರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ಬನ್ನಿ, ಇವತ್ತು ಚಿತ್ತಾ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರ ಬಗ್ಗೆ ಮಾತಾಡೋಣ. ಸೊ ಚಿತ್ತಾ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರು 2024 ವರ್ಷ ಭವಿಷ್ಯ ಯಾವ ರೀತಿ ಇದೆ, ಏನೆಲ್ಲ ಸಮಸ್ಯೆಗಳಾಗ್ಬೋದು, ಏನೆಲ್ಲ ಬೆನಿಫಿಟ್ಸ್ ಇದೆ, ಯಾವ ಒಂದು ಸರಳ ಪರಿಹಾರ ಮಾಡೋದ್ರಿಂದ ನಿಮ್ಮ ಲೈಫ್ ಯಶಸ್ಸಿನೆಡೆಗೆ ಸಾಗುತ್ತೆ, ಪ್ರತಿಯೊಂದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ಚಿತ್ತಾ ನಕ್ಷತ್ರ ಅಂತ ಹೇಳಿದಾಗ ಇಲ್ಲಿ 4 ಪಾದಗಳು 2 ಬೇರೆ ಬೇರೆ ಗ್ರಹಗಳಿಗೆ, ಅಂದರೆ 2 ಬೇರೆ ಬೇರೆ ರಾಶಿಯ ಮನೆಗಳಿಗೆ ವಿಂಗಡಣೆ ಆಗಿದೆ. ಸೊ ಫಸ್ಟ್ ಆಫ್ ಆಲ್ ಮೊದಲನೇ ಪಾದ ಮತ್ತು 2ನೇ ಪಾದ ನಾವು ಕಾಣ್ತೀವಿ ಕನ್ಯಾ ರಾಶಿಯಲ್ಲಿ, ಮತ್ತು 3ನೇ ಪಾದ 4ನೇ ಪಾದ ನಾವು ಕಾಣುವಂಥದ್ದು ತುಲಾ ರಾಶಿಯಲ್ಲಿ. ಸೊ ಕನ್ಯಾ ರಾಶಿಗೆ ಅಧಿಪತಿ ಬಂದು ಬುಧ, ಹಾಗೆ ತುಲಾ ರಾಶಿಗೆ ಅಧಿಪತಿ ಬಂದು ಶುಕ್ರ. ಸೊ ಆದರೆ ಓವರಾಲ್ ಚಿತ್ತಾ ನಕ್ಷತ್ರಕ್ಕೆ ಅಧಿಪತಿ ಬಂದು ನಾವಿವತ್ತು ಮಾತಾಡ್ತಾ ಇರೋಂಥದ್ದು ಕುಜನ ಬಗ್ಗೆ. ಸೊ ಇಲ್ಲಿ 3 ತತ್ವಗಳು ಮತ್ತೆ ಸೇರ್ಕೊಳ್ತು. ಇಲ್ಲಿ ಬುಧನ ತತ್ವ ಇದೆ, ಇಲ್ಲಿ ಶುಕ್ರನ ತತ್ವ ಇದೆ, ಹಾಗೂ ಮುಖ್ಯವಾಗಿ ಕುಜನ ತತ್ವ ಇದೆ. ಸೊ 3 ತತ್ವಗಳು ನಾವು ನೋಡುವಂತಹ ಒನ್ ಆಫ್ ದ ರೇರ್ ರಾಶಿ ಒಂದು ಸಂಯೋಗ ಅಂತಲೂ ಸಹ ನಾವು ಹೇಳ್ಬೋದು. 2024 ನಾನು ಸುಮಾರು ಕಾರ್ಯಕ್ರಮಗಳು ಆಲ್ರೆಡಿ ಮಾಡಿದ್ದೀನಿ. ಸೊ ಬೇರೆ ಬೇರೆ ನಕ್ಷತ್ರಗಳಲ್ಲಿ ಹುಟ್ಟಿರೋಂಥವ್ರ ಬಗ್ಗೆ, ಬೇರೆ ಬೇರೆ ನಕ್ಷತ್ರಗಳು ಯಾವ ರೀತಿ ಪರಿವರ್ತನೆಗಳಾಗುತ್ತೆ, ಯಾವ ರೀತಿ ನಿಮಗೆ ಸೂಪರ್ ಆಗಿರೋಂಥ ಟೈಮ್ ಸಿಗುತ್ತೆ, ಪ್ರತಿಯೊಂದು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದುವರೆಗೂ ವಾಚ್ ಮಾಡಿಲ್ಲ ಅಂದರೆ ನನ್ನ ಸ್ಟಾರ್ ಡೆಸ್ಟಿನಿ ಯೂಟ್ಯೂಬ್ ಚಾನಲಲ್ಲಿ ಖಂಡಿತ ವಾಚ್ ಮಾಡಿ. ಬೇರೆ ಎಲ್ಲ ನಕ್ಷತ್ರಗಳು ಹೊಸ ವರ್ಷದ ಬಗ್ಗೆ, ಅಂದರೆ 2024 ವರ್ಷ ಭವಿಷ್ಯ ಯಾವ ರೀತಿ ಇದೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವತ್ತು ನಾನು ಚಿತ್ತಾ ನಕ್ಷತ್ರದ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಪ್ರಕಾರ ನಿಮಗೆ ಗೊತ್ತಿದೆ ಚಿತ್ತಾ ನಕ್ಷತ್ರ ಇದೆ, ಐದರ್ ಕನ್ಯಾ ರಾಶಿ ಅಥವಾ ತುಲಾ ರಾಶಿ ಇತ್ತು ಅಂದ್ರೂ ಸಹ ನೀವು ಈ ಪ್ರಿಡಿಕ್ಷನ್ಸ್ನ ಫಾಲೋ ಮಾಡ್ಬೋದು. ಇಲ್ಲ ನನಗೆ ಗೊತ್ತಿಲ್ಲ ಮೇಡಮ್ ಚಿತ್ತಾ ನಕ್ಷತ್ರ ಅಂತ ಹೇಳಿ ಗೊತ್ತಿಲ್ಲ ನನಗೆ, ಬಟ್ ಕನ್ಯಾ ರಾಶಿ ಅಂತ ಗೊತ್ತಿದೆ ಅಥವಾ ತುಲಾ ರಾಶಿ ಅಂತ ಗೊತ್ತಿದೆ, ಅದು ಹೆಸರು ಬಲದ ಮೇಲೆ ಅಂದ್ರೂ ಸಹ ನಾನು ಹೇಳ್ತಾರಂತಹ ಪ್ರಿಡಿಕ್ಷನ್ಸ್ನ ನೀವು ಫಾಲೋ ಮಾಡಬಹುದು. ಸೊ ಓವರಾಲ್ ಕುಜ ಯಾವಾಗೆಲ್ಲ ಟ್ರಾನ್ಸಿಟ್ಸ್ ಆಗುತ್ತೆ, ಈ ವರ್ಷದಲ್ಲಿ ನಾವು ಕಾಣ್ಬೋದು ಕುಜ 1 ಸಲ ಕನ್ಯಾ ರಾಶಿಗೆ ಟ್ರಾನ್ಸಿಟ್ ಆಗುವಂಥದ್ದು ಮತ್ತು 1 ಸಲ ತುಲಾ ರಾಶಿಗೂ ಟ್ರಾನ್ಸಿಟ್ ಆಗುವಂಥದ್ದನ್ನು ನಾವು ಈ ವರ್ಷದಲ್ಲಿ ಕಾಣಬಹುದು 2024 ಕ್ಯಾಲೆಂಡರ್ ವರ್ಷ ಬದಲಾವಣೆಗೆ. ಸೊ ಆ ಟೈಮಲ್ಲಂತೂ ಸೂಪರ್, ಏನೆಲ್ಲ ಸ್ಟಾಪ್ ಆಗಿತ್ತು ಕೆಲಸ, ಇದ್ದಕ್ಕಿದ್ದಂಗೆ ಯು ಕ್ಯಾನ್ ಸಿ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಿದೆ. ಜನ ಯಾರ್ಯಾರು ನಿಮ್ಗೆ ಸಪೋರ್ಟ್ ಮಾಡ್ತಿರಲಿಲ್ಲ ಅವರೆಲ್ಲ ನಿಮಗೆ ಸಪೋರ್ಟ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಪಾಲಿಟಿಕ್ಸಲ್ಲಿತ್ತು ಸಪೋರ್ಟ್ ಮಾಡ್ತಾರೆ, ನೀವು ಬಿಸ್ನೆಸ್ಸಲ್ಲಿದ್ದೀರಾ ಸಪೋರ್ಟ್ ನಡೆಯುತ್ತೆ. ಈವನ್ ಜಾಬಲ್ಲಿದ್ದರೂ ಕೂಡ ಅಕಸ್ಮಾತ್ ನೀವು ಜಾಬ್ ಚೇಂಜ್ ನೋಡ್ತಾ ಇದ್ದೀರಾ ಅಥವಾ ಹೊರ ದೇಶಕ್ಕೆಲ್ಲಾದರೂ ನೀವು ಟ್ರಾವೆಲ್ ಮಾಡಿದ್ದೀರಾ, ಇದ್ದಕ್ಕಿದ್ದಂಗೆ ಅವರಾಗೋರೆ ನಿಮಗೆ ಕಾಲ್ ಮಾಡಿ ಸಪೋರ್ಟ್ ಮಾಡ್ತಾರೆ. ನನಗೆ ನಮ್ಮ ಆಫೀಸಲ್ಲಿ ಓಪನಿಂಗ್ಸ್ ಇದೆ, ಇಲ್ಲಿ ಚೆನ್ನಾಗಿದೆ, ಇಲ್ಲಿ ಬಂದ್ಬಿಡು, ಈ ಒಂದು ಜಾಬ್ ಆಫರ್ ತಗೋ ಅಂತ ಹೇಳಿ ನಿಮಗೆ ಸಪೋರ್ಟ್ ಮಾಡೋವಂಥ ಚಾನ್ಸಸ್ ನೀವು ಈ ಒಂದು 2 ಪೀರಿಯಡಲ್ಲಿ ಹೆಚ್ಚಾಗಿ ನೋಡಬಹುದು. ಮಿಕ್ಕ ಸಮಯಗಳಲ್ಲೆಲ್ಲ ಸ್ವಲ್ಪ ಮಟ್ಟಿಗೆ ಡೌನ್ ಅಂತಲೇ ಹೇಳ್ಬೋದು. ಸ್ವಲ್ಪ ಹೆಲ್ತ್ ಇಶ್ಯೂಸಲ್ಲಿ ಸ್ವಲ್ಪ ಗಮನ ಇಡಿ. ಮೇಜರ್ಲಿ ಊಟದ ಒಂದು ಡಯಟ್ ಫಾಲೋ ಮಾಡಿ ಕರೆಕ್ಟಾಗಿ. ಇಂಡೈಜೆಷನ್ ಆಗುವಂಥದ್ದು, ಇಂಡೈಜೆಷನಿಂದ ರಾಂಗಾಗಿ ನಿಮಗೆ ಅಡ್ವೈಸ್ ಆಗುವಂಥದ್ದು. ಡಾಕ್ಟರ್ಸು ಈಗೆಲ್ಲ ನೋಡಿ ತುಂಬಾ ಹುಷಾರಾಗಿರಬೇಕು, ಯಾರನ್ನು ಕೂಡ ನಂಬಲಿಕ್ಕಾಗಲ್ಲ. ಈವನ್ ಫ್ರೆಂಡ್ಸ್ನ ಹೇಗೆ ನಂಬೋಕ್ಕಾಗಲ್ಲ, ನಮ್ಮ ರಿಲೇಷನ್ಸ್ನ ನಂಬೋಕ್ಕಾಗಲ್ಲ, ಈವನ್ ಹೊರಗಡೆ ಹೋಗಿ ನೀವು ಡಾಕ್ಟರ್ಸ್ನ ನಂಬೋಕ್ಕಾಗಲ್ಲ. ಎಷ್ಟೋ ಸಲ ರಾಂಗ್ ಡಯಾಗ್ನೋಸಿಸ್ ಆಗುತ್ತೆ, ರಾಂಗ್ ಟ್ರೀಟ್ಮೆಂಟ್ಸು ಕೂಡ ನಡೆಯೋ ಚಾನ್ಸಸ್ ಇರುತ್ತೆ. ಸೊ ಬಿ ಕೇರ್ಫುಲ್. ಯಾರ್ದು ತಪ್ಪು ಅಂತ ನಾವು ಹೇಳಲಿಕ್ಕಾಗಲ್ಲ, ಬಟ್ ನಿಮ್ಮ ಜಾಗರೂಕತೆ ನಿಮಗಿತ್ತು ಅಂತಂದರೆ ಯಾರು ಏನೂ ನಿಮಗೆ ಮೋಸ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಯಾಕಂದರೆ ವೆರಿ ಬ್ಯಾಲೆನ್ಸ್ಡ್ ನಕ್ಷತ್ರ ನಿಮ್ಮದು. ಸೊ ನೀವು ಯಾವುದೇ ರೀತಿ ಆದ್ರೂ ಲೈಫ್ನು ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತೀರಾ. ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಏನು ಹೇಳ್ತೀವಿ, ನಿಮ್ಮ ಕೆಲಸನ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತೀರಾ, ನಿಮ್ಮ ಲೈಫ್ ಪರ್ಸ್ನಲ್ ಲೈಫ್ನು ಸಹ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತೀರಾ. ಸೊ ಈ ಒಂದು ವರ್ಕ್ ಲೈಫ್ ಬ್ಯಾಲೆನ್ಸ್ನ ಹೆಚ್ಚಾಗಿ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗುವಂಥ ಏಕೈಕ ನಕ್ಷತ್ರ ಅಂತಲೂ ಸಹ ಹೇಳ್ಬೋದು ಚಿತ್ತಾ ನಕ್ಷತ್ರ. ಸೊ ಈ ನಕ್ಷತ್ರದವರು ಮುಖ್ಯವಾಗಿ ತುಂಬ ಚೆನ್ನಾಗಿರ್ತೀರಾ, ಬ್ಯೂಟಿಫುಲ್ ಆಗಿರ್ತೀರಾ. ಸೊ ಹೆಣ್ಣು ಮಕ್ಕಳಾಗಿದ್ದಲ್ಲಿ ಇನ್ನೂ ಅಟ್ರಾಕ್ಟಿವ್ ಪರ್ಸ್ನಾಲಿಟೀಸ್ನ ನೋಡಬಹುದು ನೀವು. ಅದರಲ್ಲೂ ವೆರಿ 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 ಕಾಷಿಯಸ್ ಆಗಿ ತುಂಬಾ ಹುಷಾರಾಗಿ ಲೈಫ್ ಲೀಡ್ ಮಾಡುವಂತಹ ವ್ಯಕ್ತಿತ್ವ. ಯಾರನ್ನು ಬೇಗ ನಂಬಲ್ಲ ಜಾಸ್ತಿ. ಯಾರಾದರೂ ನಿಮ್ಗೆ ಹತ್ತಿರ ಇದ್ದು ಸಹಾಯ ಮಾಡಿದ್ರು ಸಹ ಯಾಕೆ ಇವರು ಸಹಾಯ ಮಾಡ್ತಿದ್ದಾರೆ, ಏನು ಸಮಸ್ಯೆ ಇರ್ಬೋದು, ಅಥವಾ ಏನೋ ನಂಬಲಿಕ್ಕೆ ನಿಮಗೆ ಬೇಗ ಆಗೋದೇ ಇಲ್ಲ, ಬೇಡ ನಂಬೋದು ಬೇಡ ಅನ್ನೋಂಥದ್ದೇ ಪ್ರಥಮವಾಗಿ ಬರುತ್ತೆ. ಸೊ ತುಂಬಾ ಬ್ಯಾಲೆನ್ಸ್ಡ್ ಆಗಿರುವಂತಹ ನಕ್ಷತ್ರ ಅಂತಲೇ ಹೇಳ್ಬೋದು. ಮಿಕ್ಕ ಸಮಯಗಳಲ್ಲಿ ಒಂದು ಇಂಡೈಜೆಷನ್ ಸಮಸ್ಯೆ ನೀವು ಕಾಣಿಸ್ಕೋಬೋದು, ಅದು ಬಿಟ್ಟರೆ ತಲೆನೋವಿನ ಸಮಸ್ಯೆ, ಪದೇ ಪದೇ ಹೆಡೇಕ್, ನಾರ್ಮಲಾಗಿ ಆಫನ್ ನಿಮಗೆ ಹೆಡೇಕ್ ಅನಿಸೋವಂಥದ್ದು. ಎವ್ರಿ ಡೇ ಒಂದಿನ ಚೆನ್ನಾಗಿತ್ತು, ನೆಕ್ಸ್ಟ್ ಮತ್ತೆ ಹೆಡೇಕ್ ಆಗಿರುತ್ತೆ. ಆಲ್ರೆಡಿ ನೀವು ಇದನ್ನು ಫೇಸ್ ಮಾಡ್ತಿರಬಹುದು ನನಗೆ ಗೊತ್ತಿರೋಂಥ ಮಟ್ಟಿಗೆ. ಇಫ್ ಯು ಹ್ಯಾವ್ ಕ್ರಾಸ್ಡ್ 28 ಇಯರ್ಸ್ ಇತ್ತು ಅಂದರೆ ಖಂಡಿತ ನೀವು ಅದನ್ನು ಫೇಸ್ ಮಾಡ್ತಿರ್ತೀರ. ಈ ನಕ್ಷತ್ರದಲ್ಲಿ ಹುಟ್ಟೆ ನಿಮಗೆ 28 ವರ್ಷಗಳಾಗಿತ್ತು ಅಂದರೆ ಈ ಒಂದು ಖಂಡಿತ ಇಶ್ಯೂಸ್ನ ನೀವು ಫೇಸ್ ಮಾಡ್ತಿರ್ತೀರ. ಸೊ ಈಸಿಯಾಗಿ ಸರಳವಾಗಿರೋಂಥ ಪರಿಹಾರ ಈ ತಲೆನೋವಿಗೆ, ಅದರಲ್ಲೂ ಬೆಳಗಿನ ಜಾವ ತಲೆನೋವು ಕಾಣಿಸ್ಕೊಳ್ಳುತ್ತೆ. ಮೈಗ್ರೇನ್ ಅಂತಲೂ ಹೇಳ್ತೀರಾ ಅಥವಾ ಮೈಗ್ರೇನ್ ಅಂತಲೂ ಅಲ್ಲ ಅಂತಲೂ ನೀವು ಪರಿಗಣಿಸೋಕ್ಕಾಗಲ್ಲ, ಬಟ್
ಬೆಳಿಗ್ಗೆ ಎದ್ದಿದ ತಕ್ಷಣ ನಿಮಗೆ ಒಂಥರ ತಲೆ ತುಂಬಾ ಭಾರ ಅನಿಸೋ ಥರ, ತಲೆ ನೋವು ಅನಿಸೋ ಥರ. ಬಟ್ ಕ್ರಮೇಣ ಮಧ್ಯಾಹ್ನ ಆಗ್ತಾ ನಿಮ್ಗೆ ಆ ತಲೆನೋವು ಕಡಿಮೆ ಆಗ್ತಾ ಹೋಗುತ್ತೆ. ಸಂಜೆ ಮತ್ತೆ ಏನೂ ಇರೋದಿಲ್ಲ, ನೈಟ್ ಇರೋದಿಲ್ಲ, ಮತ್ತೆ ನಿದ್ದೆ ಮಾಡಿ ಎದ್ದರೆ ಮತ್ತೆ ನಿಮಗೆ ತಲೆನೋವು ಬರೋವಂಥದ್ದು. ಈ ರೀತಿಯಾದ ಒಂದು ಸಣ್ಣದಾಗಿರುವಂತಹ ಸೂಚನೆ ಕಾಣ್ತದೆ. ಸೊ ಈ ವಿಷಯದಲ್ಲಿ ಮಾತ್ರ ತುಂಬ ಹುಷಾರಾಗಿರಿ. ನಾನು ಹೇಳುವಂತಹ ಸರಳ ಪರಿಹಾರ ಈಗ ಆಲ್ರೆಡಿ ತುಂಬ ಜನ ಕಾಲ್ ಮಾಡಿ ನನಗೆ ಹೇಳ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬೋದು. ನಿಮಗೆ ಪರಿಹಾರಗಳು ವರ್ಕ್ ಆಗ್ತಿದೆ, ನಿಮ್ಗೆ ಅದರಿಂದ ಎಷ್ಟೋ ಪ್ರಯೋಜನ ಆಗ್ತಿರೋಂಥದ್ದು. ನಿಮ್ಮ ಕಡೆಯಿಂದ ನಾನು ಆ ಮಾತು ಕೇಳಲಿಕ್ಕೆ ನನಗೆ ಖುಷಿ ಅನಿಸುತ್ತೆ. ಸೊ ಹಾಗಾಗಿ ಖಂಡಿತ ಮಾಡ್ತಾ ಹೋಗಿ ಪರಿಹಾರಗಳು. ಸರಳ ಪರಿಹಾರ, ನೀವೇನು ಅದಕ್ಕೆ ಅಂತ ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು ಅಂತಿಲ್ಲ, ಅಥವಾ ಏನೇನೋ ಪೂಜೆಗಳು ಮಾಡಿಸ್ಬೇಕು ಅಂತಿಲ್ಲ. ನಮ್ಮ ಕಣ್ಣು ಮುಂದೆ ಕಾಣಿಸುವಂತಹ ಸರಳ ವಸ್ತುಗಳನ್ನು ಉಪಯೋಗಿಸಿ ನೀವು ಮಾಡುವಂಥದ್ದು. ನಮ್ಮ ಜೀವನದಲ್ಲಿ ನಾವು ಹೇಳಿದ್ನಲ್ಲ, ನಾವು ಬರುವಾಗಲೇ ಆಲ್ಮೋಸ್ಟ್ ಪರಿಹಾರಗಳು, ಸೊಲ್ಯೂಷನ್ಸ್, ಪ್ರಾಬ್ಲಮ್ಸ್ ಪ್ರತಿಯೊಂದು ತೊಗೊಂಡು ಬಂದಿರ್ತೀವಿ. ಸೊ ಏನಾಗುತ್ತೆ, ಪ್ರಾಬ್ಲಮ್ಸ್ಗೆ ಹೆಚ್ಚು ಫೋಕಸ್ ಮಾಡೋದ್ರಿಂದ ಸೊಲ್ಯೂಷನ್ಸ್ ಏನು ಅಂತ ನಾವು ಫೋಕಸ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಬಟ್ ನಮ್ಮ ಕಣ್ಮುಂದೆನೇ ಎಷ್ಟೋ ಸೊಲ್ಯೂಷನ್ಸ್ ಸಿಗುತ್ತೆ. ಸೊ ಹಾಗಾಗಿ ಈವನ್ ನಾವು ಆಯುರ್ವೇದಿಕ್ ಉಪಯೋಗಿಸೋದು ಹಾಗೆ ಅಲ್ವಾ, ನಮ್ಮ ಕಣ್ಮುಂದೆ ಕಾಣುವಂತಹ ಗಿಡಮೂಲಿಕೆಗಳನ್ನ ಉಪಯೋಗಿಸಿನೇ ಆಯುರ್ವೇದಿಕ್ ಮಾಡೋವಂಥದ್ದು, ಮೆಡಿಸಿನ್ಸ್ನ ಮಾಡೋವಂಥದ್ದು. ಅವ್ರೇನು ಹೊಸದಾಗಿ ಸೃಷ್ಟಿ ಮಾಡೋವಂಥದ್ದಲ್ವಲ್ಲ, ಕಣ್ಣು ಮುಂದೆ ಕಾಣಿಸೋವಂಥದ್ದನ್ನೇ ಉಪಯೋಗಿಸಿ ಮಾಡೋದ್ರಿಂದ ಮೆಡಿಸಿನ್ಸ್ ಆಗುತ್ತೆ. ಸೊ ನಮ್ಮ ಕಾಯಿಲೆಗಳಿಗೆ ನಮಗೆ ಸೊಲ್ಯೂಷನ್ ಸಿಗ್ತಿದೆ ಅಂದರೆ ನಮ್ಮ ಪ್ರಾಬ್ಲಮ್ಸ್, ಬೇರೆ ರೀತಿ ಪ್ರಾಬ್ಲಮ್ಸ್ಗೂ ಖಂಡಿತ ಸೊಲ್ಯೂಷನ್ ಸಿಗುತ್ತೆ. ಸೊ ಯಾವುದೇ ಕೆಲಸ ಕಾರ್ಯಕ್ಕೆ ನೀವು ಒಂದು ವೇಳೆ ಈಗ ಇಂಪಾರ್ಟೆಂಟ್ ಆಗಿರೋ ಟಾಸ್ಕ್, ಈ ಕೆಲಸ ನಿಮ್ಮ ಲೈಫಲ್ಲಿ ತುಂಬಾ ಅತ್ಯಮೂಲ್ಯವಾಗಿದೆ, ನಿಮ್ಗೆ ಈ ಕೆಲಸ ಆಗಲೇಬೇಕು ಅನ್ನೋಂಥ ಕೆಲಸ ಕಾರ್ಯಗಳಿಗೆ ಒಂದು ಪೀಸ್ ಆಫ್ ಬೆಲ್ಲ, ನಾನು ಹೇಳಿದ ತಲೆನೋವಿಗೂ ಸಹ ನೀವು ಈ ಒಂದು ಬೆಳಿಗ್ಗೆನೇ ಎದ್ದಿದ ತಕ್ಷಣ ಒಂದು ಸಣ್ಣದಾಗಿ ಒಂದು ಪೀಸ್ ಆಫ್ ಬೆಲ್ಲವನ್ನು ನೀವು ಸೇವನೆ ಮಾಡಿ, ಕೆಲಸ ಕಾರ್ಯಗಳಿಗೆ ಹೋಗೋ ಮುಂಚೆನೂ ಸಹ ಒಂದು ಪೀಸ್ ಆಫ್ ಬೆಲ್ಲವನ್ನು ಸೇವನೆ ಮಾಡಿ ನೀವು ಕೆಲಸ ಕಾರ್ಯಗಳಿಗೆ ಮುಂದುವರಿಸಿ. ಡೆಫಿನೆಟ್ಲಿ ಆ ಕೆಲಸ ನಿಮಗೆ ಸಕ್ಸಸ್ ಆಗುತ್ತೆ. 100% ಯು ವಿಲ್ ಗೆಟ್ ಸಕ್ಸಸ್ ಇನ್ ದಟ್ ಜಾಬ್. ಇಷ್ಟಂತ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.